ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್. ಇವತ್ತೊಂದು ಹೊಸ ಸಂಚಿಕೆಯೊಂದಿಗೆ ನೇಮಕಾತಿಯ ಮಾಹಿತಿ. ಕರ್ನಾಟಕ ಸರ್ಕಾರ ಆರ್ಥಿಕ ಇಲಾಖೆಯಿಂದ ಅನುಮೋದಿತವಾದ ಹುದ್ದೆಗಳ ನೇಮಕಾತಿಯ ಮಾಹಿತಿ. ಕರ್ನಾಟಕ ಸರ್ಕಾರ ಆರ್ಥಿಕ ಇಲಾಖೆಯಿಂದ ಅನುಮೋದಿತಗೊಂಡಿರುವ ಹುದ್ದೆಗಳು. ಕರ್ನಾಟಕ ಸರ್ಕಾರ ಈಗಾಗಲೇ ಹಲವಾರು ನೇಮಕಾತಿಗಾಗಿ ಆರ್ಥಿಕ ಇಲಾಖೆಯಿಂದ ಅನುಮತಿಯನ್ನು ಪಡೆದುಕೊಂಡಿದೆ. ಈ ನೇಮಕಾತಿಯು ಅತಿ ಶೀಘ್ರದಲ್ಲೇ ನಡೆಯುತ್ತದೆ. ಒಳ ಮೀಸಲಾತಿಯ ನಂತರ ಈ ಒಂದು ನೇಮಕಾತಿಯ ಪ್ರಕ್ರಿಯೆ ನಡೆಯುತ್ತದೆ. ಅನುಮೋದಿತಗೊಂಡಿರತಕ್ಕಂಥ ಹುದ್ದೆಗಳ ಸಂಖ್ಯೆ: ಕ್ರಮ ಸಂಖ್ಯೆ 1, ಹುದ್ದೆ ಹೆಸರು PU ಕಾಲೇಜು ಉಪನ್ಯಾಸಕರು, ವಿದ್ಯಾರ್ಹತೆ MA MSc MCom B.Ed ಅನ್ನು ಪಡೆದಿರಬೇಕು. ಹುದ್ದೆಗಳ ಸಂಖ್ಯೆ 804, ಅನುಮೋದಿತ ದಿನಾಂಕ 2023 ಜೂನ್ ತಿಂಗಳು. ಕ್ರಮ ಸಂಖ್ಯೆ 2, ತಾಂತ್ರಿಕ ಕಾಲೇಜಿನ ಉಪನ್ಯಾಸಕರು, ವಿದ್ಯಾರ್ಹತೆ MTech, ಹುದ್ದೆಗಳ ಸಂಖ್ಯೆ 2000, ಅನುಮೋದಿತ ದಿನಾಂಕ 2024. ಕ್ರಮ ಸಂಖ್ಯೆ 3, ಕ್ರೈಸ್ ವಸತಿ ಶಾಲೆಯಲ್ಲಿ ಹುದ್ದೆಗಳು, ಪದವಿಯೊಂದಿಗೆ B.Ed ಅನ್ನು ಹೊಂದಿರಬೇಕು. 875 ಹುದ್ದೆಗಳು 2024 ಅಕ್ಟೋಬರ್ ತಿಂಗಳಲ್ಲಿ ಅನುಮೋದಿತಗೊಂಡಿದೆ. ಕ್ರಮ ಸಂಖ್ಯೆ 4, ಅಬಕಾರಿ ಉಪನಿರೀಕ್ಷಕರು, ಪದವಿಯನ್ನು ಹೊಂದಿರಬೇಕು. 768 ಹುದ್ದೆಗಳಿವೆ. 2024 ಅಕ್ಟೋಬರಲ್ಲಿ ಅನುಮೋದಿತಗೊಂಡಿದೆ. ಕ್ರಮ ಸಂಖ್ಯೆ 5, ಅಬಕಾರಿ ಪೇದೆ, PUCಯನ್ನು ಪಡೆದಿರಬೇಕು. 677 ಹುದ್ದೆಗಳಿವೆ. 2024 ಅಕ್ಟೋಬರಲ್ಲಿ ಅನುಮೋದಿತಗೊಂಡಿದೆ. ಕ್ರಮ ಸಂಖ್ಯೆ 6, ಪ್ರಾಥಮಿಕ ಶಾಲಾ ಶಿಕ್ಷಕರು, D.Ed B.Ed 16,000 ಹುದ್ದೆಗಳು 2024 ನವೆಂಬರ್ದಲ್ಲಿ ಅನುಮೋದಿತಗೊಂಡಿದೆ. ಕ್ರಮ ಸಂಖ್ಯೆ 7, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ PSI, ಪದವಿ ವಿದ್ಯಾರ್ಹತೆ ಹೊಂದಿರಬೇಕು. ಹುದ್ದೆಗಳ ಸಂಖ್ಯೆ 600 2024 ಏಪ್ರಿಲಲ್ಲಿ ಅನುಮೋದಿತಗೊಂಡಿದೆ. ಕ್ರಮ ಸಂಖ್ಯೆ 8, ಪೊಲೀಸ್ ಪೇದೆ, ಪೊಲೀಸ್ ಕಾನ್ಸ್ಟೇಬಲ್, PUCಯನ್ನು ಹೊಂದಿರಬೇಕು. 4,000 ಹುದ್ದೆಗಳಿವೆ. 2024 ಅಕ್ಟೋಬರ್ದಲ್ಲಿ ಅನುಮೋದಿತಗೊಂಡಿದೆ. ಕ್ರಮ ಸಂಖ್ಯೆ 9, SDA FDA ಹುದ್ದೆಗಳು, PUC ಮತ್ತು ಡಿಗ್ರಿ 1,000 2024 ಏಪ್ರಿಲಲ್ಲಿ ಅನುಮೋದಿತ.